ಲೇಸರ್ನ ಎಲ್ಲ ವಯೋಮಾನದವ್ರಿಗೂ ನಾವು ಯೂಸ್ ಮಾಡ್ಬೋದು. ಲೇಡೀಸ್ಗೂ ಜೆಂಟ್ಲ್ಮನ್ಗೂ ಯಾವುದೇ ವಯಸ್ಸಿನಾಗ ಬೇಕಾದರೂ ಕೂಡ ಲೇಸರ್ನ ಯೂನಿವರ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಯಾವುದೇ ಆಪ್ರೇಷನ್ಗಳು ಮಾಡೋವಾಗೆ ಇಟ್ಸ್ ಎ ಸೋರ್ಸ್ ಆಫ್ ಕಟ್ಟಿಂಗ್ ಎನರ್ಜಿ ಅಂತೀವಿ. ಸಣ್ಣ ಮಕ್ಕಳಲ್ಲಿ 2 ಕಾಯಿಲೆ ಗಮನದಲ್ಲಿಟ್ಕೊಳ್ಳಿ. ಮಗುಗೆ ಮೋಷನಲ್ಲಿ ಬ್ಲೀಡ್ ಆದರೆ ಒಳಗಡೆಯಿಂದ ಒಂದು ದ್ರಾಕ್ಷಿ ಥರ ಈಚೆ ಬರುತ್ತೆ, ವಾಪಸ್ ಒಳಗಡೆ ಹೋಗುತ್ತೆ. ಅದನ್ನು ಪಾಲಿಪ್ ಅಂತೀವಿ, ರೆಕ್ಟಲ್ ಪಾಲಿಪ್ಪು. ಲೇಸರ್ ಇದ್ದರೆ ನಮಗೆ ಆಪ್ರೇಷನ್ ಟೈಮ್ನಾಗೆ ಕ್ವಿಕ್ಕಾಗಿ ಆಗುತ್ತೆ, ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಅದ್ರ ಬಗ್ಗೆ ನಿಮಗೆ ತುಂಬ ತಪ್ಪು ತಿಳುವಳಿಕೆನ ಬಿಟ್ಟುಬಿಡಿ. ಯಾಕಂದರೆ ಯಾರೋ ಅನ್ಕ್ವಾಲಿಫೈಡ್, ಈವನ್ ಕ್ವಾಕ್ಸ್ ಕೂಡ ಬೋರ್ಡ್ ಹಾಕ್ಕೊಂಡಿದ್ದಾರೆ ನಾವು ಲೇಸರ್ ಮಾಡ್ತೀವಿ ಅಂತ. ಅವ್ರು ಏನು ಮಾಡ್ತಾರೋ ಅವ್ರಿಗೆ ಗೊತ್ತು. ಯಾವ ವಯಸ್ಸಿನವ್ರಿಗೂ ಬರುತ್ತೆ. ಚಿಕ್ಕ ಮಕ್ಕಳಲ್ಲಿ 8 ವರ್ಷದವ್ರಿಗೆ ಪೈಲ್ಸ್ ಆಗುತ್ತಾ? ಇಲ್ಲ. ಆದರೆ ಮೋಷನ್ ಆಗೋ ಬ್ಲೀಡ್ ಆಗುತ್ತಲ್ಲ ಡಾಕ್ಟ್ರೆ ಅಂದರೆ ಆ ಮಗುವಿಗೆ ನಾವು ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಿದಾಗೆ ಪಾಲಿಪ್ ಅಂತ ಇರುತ್ತೆ. ದಯವಿಟ್ಟು ನಮಸ್ಕಾರ. ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು. ನಾನು ಭಾಳ ಸಾರಿ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ಐ ಆಮ್ ಎ ಬಾಟಮ್ ಸ್ಪೆಷಲಿಸ್ಟ್, ಕುಂಡಿ ಡಾಕ್ಟ್ರ್ ಅಂತ. ಯಾಕೆ ಮತ್ತೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ತುಂಬ ಜನಕ್ಕೆ ಭಯ ಏನಂದರೆ ಸರ್ಜನ್ಸು ಆಪ್ರೇಷನ್ ಮಾಡ್ತಾರೆ ಅಂತ. ಆ್ಯಂಡ್ ಭಾಳ ಜನ ನನ್ನನ್ನು ಕೇಳೋದು, ಆಪ್ರೇಷನ್ ಓಕೆ ಡಾಕ್ಟ್ರೇ, ಲೇಸರ್ ಆಪ್ರೇಷನ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ನಿಮಗೆ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋಣ ಅಂತ ಈ ಮಾತು. ಈ ಲೇಸರು, ನೀವು ಲೇಸರ್ ಶೋ ನೋಡಿರ್ತೀರಿ, ಆದರೆ ಮೆಡಿಕಲ್ ಲೇಸರ್ಸ್ ಬಗ್ಗೆ ನಿಮಗೊಂದು ಅರಿವಿರಲಿ. ಈ ಲೇಸರ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ನೋಡಿ, ನಾನು ಆಪ್ರೇಷನ್ ಮಾಡೋಗೆ ಪೈಲ್ಸ್ನ ಕಟ್ ಮಾಡಲಿಕ್ಕೆ ಡಯಾಥರ್ಮಿಕ್ ಕಾಟ್ರಿ, ಮೊದಲೆಲ್ಲ ಸಿಸರ್ನೊಳಗೆ ನೈಫಲ್ಲಿ ಕಟ್ ಮಾಡೀವಿ, ಬ್ಲೀಡಿಂಗ್ ಆಗೋದು ನಾನು MBBS ಕಾಲದಲ್ಲಿ. ಈಗ ಡಯಾಥರ್ಮಿಕ್ ಕಾಟ್ರಿ ಅಂತ ಇದೆ. ನಾವು ಕಟ್ ಮಾಡ್ತಾ ಹೋದರೆ ಹಂಗೆ ಬ್ಲಡ್ ವೆಸಲ್ಸ್ ಹಂಗೆ ಕ್ಲೋಸ್ ಆಗುತ್ತೆ, ಬ್ಲೀಡಿಂಗ್ ಕಡಿಮೆ ಇರುತ್ತೆ. ಅದಕ್ಕಿಂತ ಬೆಟರ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ಇವತ್ತು ಲೇಸರ್ಸ್. ಹೌದು, ಭಾಳ ಕಡೆ ನಾವು ಆಪ್ರೇಷನ್ ಮಾಡೋವಾಗೆ ಲೇಸರ್ ಯೂಸ್ ಮಾಡ್ತೀವಿ. ಬಟ್ ಜನಗಳಿಗೆ ಒಂದು ತಪ್ಪು ಐಡಿಯಾ ಏನಂದರೆ, ಹಿಂಗೆ ಲೇಸರ್ ಹಿಂಗೆ ಇಟ್ಟು ಹಿಂಗೆ ಕರಗಿಸ್ಬಿಟ್ಟು ಹಂಗೆ ಕಳಿಸ್ಬಿಡ್ತಾರೆ ಅಂತ. ಹಂಗಲ್ಲ. ಲೇಸರ್ ಯೂಸ್ ಮಾಡ್ತೀವಿ, ಎಲ್ಲ ಕಡೆ ಯೂಸ್ ಮಾಡಲ್ಲ, ಬಟ್ ಅನುಕೂಲ ಇರೋ ಕಡೆ ಯೂಸ್ ಮಾಡ್ತೀವಿ. ಆದ್ದರಿಂದ ಅದ್ರ ಬಗ್ಗೆ ನಿಮಗೆ ಲೇಸರ್ ಆಪ್ರೇಷನ್ ಅಂತ ಏನು ಹೇಳಲ್ಲ. ನಾವು ಹೇಳೋದನ್ನು ಹೆಮರಾಯ್ಡೆಕ್ಟಮಿ ಅಂತೀವಿ ಅಷ್ಟೇ. ಆದರೆ ವಿ ಯೂಸ್ ಲೇಸರು ಅಥವಾ ಇದೆಲ್ಲ ಅದ್ರ ಬಗ್ಗೆ ನಿಮ್ಗೊಂದು ಅರಿವಿರಲಿ. ಈವನ್ ಫಿಶರ್ ಮಾಡೋವಾಗೂ, ಈವನ್ ಫಿಸ್ಚುಲ ಮಾಡೋವಾಗೂ ಕೂಡ ಲೇಸರ್, ವೆಲ್ ಎಕ್ವಿಪ್ಡ್ ಆಪರೇಷನ್ ಥಿಯೇಟ್ರ್ನೊಳಗೆ ಇವೆಲ್ಲ ಇರ್ತವೆ. ಇವಾಗ ಕೆಲವು ಹಾಸ್ಪಿಟ್ಲು, ಪ್ರೈಮರಿ ಹೆಲ್ತ್ ಸೆಂಟ್ರೋ ಅಥವಾ ಸಮ್ ಗೌರ್ಮೆಂಟ್ ಹಾಸ್ಪಿಟ್ಲಾಗೆ ಇರಲ್ಲ. ಹಂಗನ್ಕೊಂಡು ನೀವೇನು ಅವ್ರ ಆಪ್ರೇಷನ್ ಚೆನ್ನಾಗಿ ಮಾಡಲ್ಲ ಅಂತಲ್ಲ. ಲೇಸರ್ ಇದ್ದರೆ ನಮಗೆ ಆಪ್ರೇಷನ್ ಟೈಮ್ನಾಗೆ ಕ್ವಿಕ್ಕಾಗಿ ಆಗುತ್ತೆ, ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಅದ್ರ ಬಗ್ಗೆ ನಿಮಗೆ ತುಂಬ ತಪ್ಪು ತಿಳುವಳಿಕೆನ ಬಿಟ್ಟುಬಿಡಿ. ಯಾಕಂದರೆ ಯಾರೋ ಅನ್ಕ್ವಾಲಿಫೈಡ್, ಈವನ್ ಕ್ವಾಕ್ಸ್ ಕೂಡ ಬೋರ್ಡ್ ಹಾಕ್ಕೊಂಡಿದ್ದಾರೆ ನಾವು ಲೇಸರ್ ಮಾಡ್ತೀವಿ ಅಂತ. ಅವ್ರು ಏನು ಮಾಡ್ತಾರೋ ಅವ್ರಿಗೆ ಗೊತ್ತು. ಈ ಪೈಲ್ಸ್ಗೆ ಯಾವ ವಯಸ್ಸಿನವ್ರಿಗೆ ಆಪ್ರೇಷನ್ ಮಾಡಬೇಕು ನೋಡಿ. ಇದು ಹೆಮರಾಯ್ಡ್ಸ್ ಅಥವಾ ಪೈಲ್ಸು ಯೂಶಲಿ ಯಂಗ್ ಅಡಲ್ಟ್ಸ್ ಅಂದರೆ 20-25 ವರ್ಷದ ಮೇಲೆ ಯಾವ ವಯಸ್ಸಿನವ್ರಿಗೂ ಬರುತ್ತೆ. ಚಿಕ್ಕ ಮಕ್ಕಳಲ್ಲಿ 8 ವರ್ಷದವ್ರಿಗೆ ಪೈಲ್ಸ್ ಆಗುತ್ತಾ? ಇಲ್ಲ. ಆದರೆ ಮೋಷನ್ ಆಗೋ ಬ್ಲೀಡ್ ಆಗುತ್ತಲ್ಲ ಡಾಕ್ಟ್ರೆ ಅಂದರೆ ಆ ಮಗುವಿಗೆ ನಾವು ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಿದಾಗೆ ಪಾಲಿಪ್ ಅಂತ ಇರುತ್ತೆ. ದಯವಿಟ್ಟು ಸಣ್ಣ ಮಕ್ಕಳಲ್ಲಿ 2 ಕಾಯಿಲೆ ಗಮನದಲ್ಲಿಟ್ಕೊಳ್ಳಿ. ಮಗುಗೆ ಮೋಷನಲ್ಲಿ ಬ್ಲೀಡ್ ಆದರೆ ಒಳಗಡೆಯಿಂದ ಒಂದು ದ್ರಾಕ್ಷಿ ಥರ ಈಚೆ ಬರುತ್ತೆ, ವಾಪಸ್ ಒಳಗಡೆ ಹೋಗುತ್ತೆ. ಅದನ್ನು ಪಾಲಿಪ್ ಅಂತೀವಿ, ರೆಕ್ಟಲ್ ಪಾಲಿಪ್ಪು. ಅದನ್ನು ಭಾಳ ಈಸಿಯಾಗಿ ನಾವು ತೆಗೆದಾಕ್ತೀವಿ, ಟೈ ಮಾಡಿ ತೆಗೆದಾಕ್ತೀವಿ. ಪೈಲ್ಸ್ ಎಲ್ಲ ಆ ಮಕ್ಕಳಿಗೆ ಆಗಲ್ಲ. ಕೆಲವು ಮಕ್ಕಳಿಗೆ ಇಡೀ ರೆಕ್ಟಮ್ ಅಂದರೆ ಮೋಷನ್ ಮಾಡೋ ಜಾಗನ ನಾವು ಗುದದ್ವಾರ ಅಂದ್ವಲ್ಲ, ಅದ್ರ ಮೇಲ್ಗಡೆ ರೆಕ್ಟಮ್ ಇರುತ್ತೆ, ಪೂರ್ತಿ ಈಚೆಗೆ ಬರುತ್ತೆ. ಕನ್ನಡದಲ್ಲಿ ಅದನ್ನು ಗೂದೆ ರೋಗ ಅಂತಾರೆ. ಇದಕ್ಕೆ ಯಾಕೆ ಗೂದೆ ರೋಗ ಅಂತಾರೆ ಅಂದರೆ, ನೀವೊಂದು ಟೊಮೊಟೊ ಹಣ್ಣಿದೆ, ಗೂದೆ ಟೊಮೊಟೊ ಹಣ್ಣು ಅಂತಾರೆ, ತಿಪ್ಪೆ ಮೇಲೆ ಬೆಳೆಯುತ್ತೆ. ಇದು ಅದು ಒಂದೇ ಶೇಪ್ ಇರೋದ್ರಿಂದ ಇದನ್ನು ಗೂದೆ ಕಾಯಿಲೆ ಅಂತಾರೆ. ರೆಕ್ಟಲ್ ಪ್ರೊಲ್ಯಾಪ್ಸ್ ಅಥವಾ ಪಾರ್ಷಿಯಲ್ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತೀವಿ. ದಯವಿಟ್ಟು ಇದನ್ನು ನೀವು ಪೀಡಿಯಾಟ್ರಿಕ್ ಸರ್ಜನ್ ಅಂತ ಇರ್ತಾರೆ, ಮಕ್ಕಳ ಸರ್ಜನ್ಗಳು, ಮಕ್ಕಳ ಡಾಕ್ಟ್ರಲ್ಲ, ಅವ್ರ ಹತ್ರ ಕರ್ಕೊಂಡೋಗಿ ತೋರಿಸಿದರೆ 2 ಥರ ಟ್ರೀಟ್ಮೆಂಟ್ ಇದೆ. ಒಂದು ಕನ್ಸರ್ವೇಟಿವ್ ಟ್ರೀಟ್ಮೆಂಟು, ಸ್ಟ್ರ್ಯಾಪಿಂಗ್ ಅಂತೀವಿ. ಇನ್ನೊಂದು ಆಪ್ರೇಷನ್ನೇ ಮಾಡ್ತಾರೆ. ದಯವಿಟ್ಟು ಅಂಥವ್ರಿಗೆ ತೋರಿಸ್ಕೊಳ್ಳಿ. ಆ್ಯಂಡ್ ಈ ಲೇಸರ್ನ ಎಲ್ಲ ವಯೋಮಾನದವ್ರಿಗೂ ನಾವು ಯೂಸ್ ಮಾಡ್ಬೋದು. ಲೇಡೀಸ್ಗೂ ಜೆಂಟ್ಲ್ಮನ್ಗೂ ಯಾವುದೇ ವಯಸ್ಸಿನಾಗ ಬೇಕಾದರೂ ಕೂಡ ಲೇಸರ್ನ ಯೂನಿವರ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಯಾವುದೇ
ಆಪ್ರೇಷನ್ಗಳು ಮಾಡೋವಾಗೆ ಇಟ್ಸ್ ಎ ಸೋರ್ಸ್ ಆಫ್ ಕಟ್ಟಿಂಗ್ ಎನರ್ಜಿ ಅಂತೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಸಾರಿ ಒಂದು ಸ್ಟೇಟ್ ಲೆವೆಲ್ ಇದರೊಳಗೆ ಇಟ್ ವಾಸ್ ಎ ನಮ್ಮಲ್ಲಿ ಏನು ಹೇಳ್ತೀವಿ, ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಸೆಮಿನಾರ್ ಮಾಡ್ತೀವಿ. ಅದರ ಟಾಪಿಕ್ಕೇ ಈ ಪೈಲ್ಸ್ ಮೇಲೆ. ಡಾಕ್ಟರ್ ಬೆಲಾನಿ ಅಂತ ಫೇಮಸ್ ಸರ್ಜನ್, ಪ್ರೊಫೆಸರ್ ಆಫ್ ಸರ್ಜರಿ ರಾಮಯ್ಯ ಒಳಗೆ ಒಂದು ಸಾರಿ ಈ ಸ್ಟೇಟ್ ಲೆವೆಲ್ ಟಾಕ್ ಕೊಡೋವಾಗೆ ಎಷ್ಟು ಎವಿಡೆನ್ಸ್ ತಂದಿದ್ರು ಅಂದರೆ, ಹೆಂಗೆ ನಾಟಿಯವರು ಇವನ್ ಚಿಕನ್ ಸ್ಕಿನ್ ಇಟ್ಕೊಂಡು ಅದನ್ನು ನಾನು ತೆಗೆದೆ ಅಂತ ತೋರಿಸ್ತಾರೆ ಅನ್ನೋದನ್ನು ಕೂಡ ಸ್ಟಡಿ ಮಾಡಿ ಹೇಳಿದರು. ಪೋಸ್ಟ್ ಗ್ರಾಜ್ಯುಯೇಟ್ಸ್ನ ಕೊಲೆಸ್ ಇದ್ರ ಹತ್ರ ಕಳಿಸಿ ಕ್ವಾಕ್ಸ್ ಹತ್ರ ಸ್ಟಡಿ ಮಾಡಿ ಇದನ್ನೆಲ್ಲ ಅದೆಲ್ಲ ಡೀಟೇಲ್ಸ್ ನಿಮಗೆ ಬೇಡ. ಅದರಿಂದ ಯಾವುದೇ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಸರ್ಜನ್ ಮಾಡಬೇಕಾದ್ರೆ ಎಲ್ಲ ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಆಪ್ರೇಷನ್ ಮಾಡ್ತೀವಿ. ಅದರಿಂದ ದಯವಿಟ್ಟು ಸುಮ್ಮನೆ ಕುಯ್ದು ಹಾಕ್ಬಿಡ್ತಾರೆ ಅಂದ್ಕೋಬೇಡಿ. ಯಾಕಂದರೆ ನಾಟಿಯವ್ರು ಕುಯ್ಲಿಕ್ಕೂ ಅಂದರೆ ಅವ್ರು ಮಾಡೋ ಸರ್ಜರಿಗೂ ನಮ್ಗೆ ಡಿಫ್ರೆನ್ಸ್ ಅಂದರೆ ಇವತ್ತು ನೆನಪಿದೆ. ದೊಡ್ಡಬಳ್ಳಾಪುರದಿಂದ ನನ್ನ ಒಬ್ಬ ಪೇಷಂಟು 15 ವರ್ಷದ ಹಿಂದೆ ದೊಡ್ಡಬಳ್ಳಾಪುರದಲ್ಲೇ ಈ ನಾಟಿ ವೈದ್ಯರದ ಕೊಯ್ಸ್ಕೊಂಡಿರ್ತಾರೆ. ಅವ್ರು ಕೊಯ್ದಿರ್ತಾರೆ, ಬ್ಲೀಡಿಂಗ್ ಸ್ಟಾಪ್ ಆಗಿರಲ್ಲ. ಅವ್ರು ಕಾಫಿ ಪುಡಿ, ಅರಿಶಿಣ, ಕುಂಕುಮ ಎಲ್ಲ ತುಂಬಿಟ್ಟು ಅಲ್ಲಿಗೂ ನಿಂತಿರಲ್ಲ. ಅದ್ರ ಮೇಲೆ ಒಂದು ಅಂಡರ್ವೇರ್ ಹಾಕಿ, ಅದ್ರ ಮೇಲೆ ಒಂದು ಚಡ್ಡಿ ಹಾಕಿ, ಅದ್ರ ಮೇಲೆ ಒಂದು ಲುಂಗಿ ಹಾಕಿ ನನ್ನ ಹತ್ರ ಕಳಿಸಿದ್ರು. ಅವ್ನು ಬರೋಟೋದಿಗೆ ಇಷ್ಟು ನೆಂದೋಗಿತ್ತು. ಅದರಿಂದ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಂಡು ನೀವು ಯಾವತ್ತೇ ಆಪ್ರೇಷನ್ ಮಾಡಿಸ್ಕೊಂಡ್ರೂ ಕೂಡ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಮಾಡಿಸ್ಕೊಳ್ಳಿ. ನಮಸ್ಕಾರ.